ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಜಲತಜ್ಞ, ಚಿತ್ರದುರ್ಗದ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ನಾನು ಇವತ್ತು ವಿಶೇಷವಾದ ಒಂದು ಸಬ್ಜೆಕ್ಟ್ ಏನಪ್ಪ ಅಂತಂದರೆ ಕುಟ್ಟೋ ಬೋರ್. ಏನು ಈ ಪದ ಕುಟ್ಟೋ ಬೋರ್ ಅಂತಂದರೆ ಏನು ಅಂತೇಳಿ, ಈ ಕುಟ್ಟೋ ಬೋರ್ ಏನಂತ ಹೇಳ್ತಕ್ಕಂಥದ್ದೇ ಒಂದು ವಿಶೇಷ. ಇವತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆಯನ್ನು ಬರದ ಜಿಲ್ಲೆ, ಮತ್ತು ಮಳೆ ಕಡಿಮೆ ಬರುವಂಥ ಜಿಲ್ಲೆ ಅಂತ ನೀವೆಲ್ಲ ಹೇಳ್ತೀರಾ. ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕುಟ್ಟೋ ಬೋರ್ಗಳು ಕಮ್ಸೆ ಕಮ್ ಒಂದು 5,000 ಕುಟ್ಟೋ ಬೋರ್ಗಳು ಇವತ್ತು ಜೀವಂತವಾಗಿದೆ. ಕೇವಲ 5,000 ರೂಪಾಯಿ ಖರ್ಚು ಮಾಡಿದ್ರೆ ನಿಮಗೆ 3 ಇಂಚಿಂದ 6 ಇಂಚ್ವರೆಗೂ ನೀರು ಸಿಗುವಂಥ ಒಂದು ಟೆಕ್ನಾಲಜಿ ಬರೀ ನಮ್ಮ ಚಿತ್ರದುರ್ಗ ಒಂದೇ ಅಲ್ಲ, ನಮ್ಮ ದೇಶದಲ್ಲಿ ಇಂಥ ಕುಟ್ಟೋ ಬೋರ್ಗಳು ಲಕ್ಷ ಇದ್ದಾವೆ. ಅದು ಕುಟ್ಟೋ ಬೋರ್ ಅಂದರೆ ಏನು, ಹೇಗೆ ಮಾಡಬೇಕಂತಂದರೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗಿ. ಕೆ.ವಿ. ರುದ್ರಮುನಿಯಪ್ಪ, ಆಲ್ಗೊಂಡಳ್ಳಿ, ಚಳ್ಳಕೆರೆ ತಾಲೂಕು ಸರ್. ನಾವು ಇಲ್ಲಿ ನೀರಿನ ಒಂದು ಸೋರ್ಸಸ್ಗಾಗಿ, ಸಂಪನ್ಮೂಲಾಗಿ ನದಿಯ ನೀರನ್ನು ಕುಟ್ಟಬೋರ್ನಿಂದ ಮಾಡ್ತಾ ಇದೀವಿ. ಕುಟ್ಟಬೋರ್ನಲ್ಲಿ ನಮಗೆ ಸರಿ ಒಂದು 5-6 ಸಾವಿರ ನಾವು ಕೊಟ್ಟಿದ್ವಿ ಅಂದ್ರೆ ಸಂಪೂರ್ಣವಾಗಿ ನೀರನ್ನು ಮೇಲಕ್ಕೆ ಎತ್ಕೊಡ್ತಕ್ಕಂಥ ಒಂದು ಕುಟ್ಟಬೋರು ಬಹಳ ಒಳ್ಳೆಯ ಒಂದು ಸಾಧನ ಆಗಿದೆ ಸರ್. ಈ ಸಾಧನದಿಂದ ನಮ್ಮಲ್ಲಿ ಈ ನದಿಯ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರು ಒಂದು ಎಲ್ಲರೂ ಸಹ ಈ ಕುಟ್ಟಬೋರ್ನಿಂದ ಸೌಲಭ್ಯವನ್ನು ಪಡೆದ್ಬಿಟ್ಟು ಜಮೀನಿಗೆ ನೀರು ಹಾಯಿಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿದೀವಿ ಸರ್. ಇಲ್ಲಿ ನಮಗೆ ಆ ಕುಟ್ಟಬೋರ್ನಿಂದ 2-3 ಗಂಟೆ ಸರ್ ಅದ್ರ ಕೆಲಸ. ಆ 3 ಗಂಟೆನಲ್ಲಿ ನಾವು 3 ಇಂಚು ಬೇಕಾದ್ರೆ ತೆಗಿಬೋದು, 4 ಇಂಚು ಬೇಕಾದ್ರೆ ತೆಗಿಬೋದು. ನಮ್ಮ ಅನುಕೂಲಕ್ಕೆ ತಕ್ಕಂತೆ ನೀರನ್ನು ತೆಗಿತಕ್ಕಂಥ ಒಂದು ಕುಟ್ಟಬೋರು ಬಹಳ ಕಡಿಮೆ ಖರ್ಚಿನಿಂದ ಒಳ್ಳೆಯ ಸಾಧನ, ನಮ್ಮೆಲ್ಲರಿಗೂ ಒಂಥರ ಒಳ್ಳೆಯ ಒಂದು ಕೊಡುಗೆಯಾಗಿ ಇದೆ ಸರ್. ನಮಗೆ ವೇದಾವತಿ ನದಿ ಒಂದು ತರ ಒಂದು ಗಾಡ್ ಗಿಫ್ಟ್ ಸರ್. ಇದು ದೇವರ ಕೊಟ್ಟಂತ ವರ. ಯಾಕಂತಂದ್ರೆ ಈ ಮರಳು ಇರೋದ್ರಿಂದ ಈ ನಮ್ಮ ವೇದಾವತಿ ನದಿಯಲ್ಲಿ ಸುಮಾರಾಗಿ 20 ಅಡಿಯಿಂದ ಮರಳು ಬಂದಿದೆ. ಈ ಮರಳು ಹೆಂಗಿದೆ ಅಂತಂದ್ರೆ ಸಂಪೂರ್ಣವಾಗಿ ಲೇಯರ್ ಒಂದು ಲೇಯರು ನುಸಿ ಮರಳು ಬಂದ್ರೆ ಇನ್ನು ಒಂದು ಲೇಯರು ಸ್ವಲ್ಪ ದಪ್ಪ ಬರುತ್ತೆ, ಇನ್ನು ಒಂದು ಲೇಯರು ಅದಕ್ಕಿಂತ ದಪ್ಪ ಬರುತ್ತೆ. ಈ ರೀತಿಯಾಗಿ 30 ಅಡಿ ಆಳದಿಂದಲೂ ಬಂದಿದೆ ಸರ್. ಇದು ನಮಗೆ ಒಂದು ತರಹ ದೇವರ ಕೊಟ್ಟಂತ ಕೊಡುಗೆ ಅಂತಂದು ಹೇಳಿದ್ರೆ ತಪ್ಪಾಗಲಾರದು. ಯಾಕಂತಂದ್ರೆ ಈ ರೀತಿಯಾಗಿ ಈ ಕಡಿಮೆ ಖರ್ಚಿನಲ್ಲಿ ಇಷ್ಟೊಂದು ಅದ್ಭುತವಾಗಿ ಅದು ಭದ್ರಾ ಮೇಲ್ದಂಡೆ ಇದ್ರದಿಂದ ಬಂದಿರತಕ್ಕಂತ ನೀರು ಸಾಕಷ್ಟು ರುಚಿಕಟ್ಟಾದ ನೀರು. ಜೊತೆಗೆ ಫಸಲದ ಹಾರ್ಟಿಕಲ್ಚರ್, ತೋಟಗಾರಿಕೆ ಇಲಾಖೆಗೂ ಮತ್ತು ಈ ಆಹಾರ ಧಾನ್ಯಗಳು ಬೆಳೆಯುವುದಕ್ಕೆ ಬಹಳಷ್ಟು ಅನುಕೂಲ ಆಗಿದೆ ಸರ್. ಈ ಮರಳನ್ನು ನಾವು ಉಳಿಸುವುದಕ್ಕೋಸ್ಕರವಾಗಿ ನಮ್ಮ ಇಲ್ಲಿ ಅರಿಗೊಂಡಳ್ಳಿ ಒಬ್ಬ ಯೋಗೇಂದ್ರಪ್ಪ ಅಂತಂದು ಸ್ವಾಮಿ ಅವರದಾರೆ ಸರ್, ಯೋಗೇಂದ್ರ ಸ್ವಾಮಿ ಅಂತಂದು. ಅವರು ಹೋರಾಟ ಪ್ರತಿಫಲವಾಗಿ ಅವರು ಪಾಪ ಬಹಳ 2-3 ವರ್ಷದಿಂದ ಹೋರಾಟ ಮಾಡಿ ಈ ಮರಳನ್ನು ಉಳಿಸಿ ಅಂತಂದು ಒಂದು ಸ್ಲೋಗನ್ ಮುಖಾಂತರ ಅವರೇ ವೆಹಿಕಲ್ ಮಾಡ್ಕೊಂಡು ಎಲ್ಲಾ ಕಡೆ ಪಬ್ಲಿಸಿಟಿ ಮಾಡಿ ಆ ಗೋಡೆ ಬರಹಗಳನ್ನ, ಆಮೇಲೆ ಬೀದಿ ನಾಟಗಳನ್ನ ಮತ್ತೆ ಇತರೆ ಜನಪದ ಇದರಿಂದಲೂ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಒಳ್ಳೆಯ ಒಂದು ಸಾಧನೆ ಮಾಡ್ತಾ ಇದೀವಿ ಸರ್. ಅದು ಅವ್ರ ಜೊತೆಗೆ ನಾವು ಕೈ ಜೋಡಿಸಿದ್ವಿ. ನಮ್ಮ ಜೊತೆಗೆ ಈ ಮಹಿಳಾ ಸಂಘಗಳು, ಅನಂತರ ಯುವಕರು, ಯುವತಿಯರು ಸಹ ಸಪೋರ್ಟ್ ನಿಂದ ಇಲ್ಲಿ ಮರಳೆತ್ತುವುದಕ್ಕೆ ನಾವು ಬಿಟ್ಟಿಲ್ಲ. ಏನೋ ಅಲ್ಪ ಸ್ವಲ್ಪ ಈ ಎತ್ತಿನ ಗಾಡಿಯಿಂದ ಒಂದ್ ಸ್ವಲ್ಪ ಹೋಗುತ್ತೇವೆ, ಬಟ್ JCB ಆಗಲಿ ಟ್ರ್ಯಾಕ್ಟರ್ ಆಗಲಿ ಇಲ್ಲಿ ಯಾರು ಅದನ್ನ ಮಾಡಕ್ಕೆ ಬಿಡ್ತಾ ಇಲ್ಲ. ಅದೊಂದು ಸರ್. ಇವತ್ತು ಆ ಮರಳು ನಾವು ಉಳಿಸಿ ಹೋರಾಟ ಮಾಡಿದ್ದರಿಂದ ಸಾಕಷ್ಟು ಅನುಕೂಲ ಆಗಿದೆ ಸರ್, ಬಹಳಷ್ಟು ಅನುಕೂಲ ಆಗಿದೆ. ಯಾಕಂತಂದ್ರೆ 10-15 ಅಡಿಗೆ ನಮಗೆ ನೀರು ಸಿಗುತ್ತೆ ಅಂತಂದ್ರೆ ನೀವು ನೋಡಿದ್ರಲ್ಲ ಸರ್, 3 ಅಡಿ ಆಳದಲ್ಲಿ ಈಗ ಹಾಲಿ ನೀರು ಇದೆ. ಅದು ಯಾಕಂತಂದ್ರೆ ನಾವು ಕೊಳೆ ಬಾಯಲ್ಲಿ ನೀರು ಇದು ಕಲ್ಲು ಬಿಟ್ಟಾಗ ಟಪ್ ಅಂತ ಶಬ್ದ ಬಂತು, ಅರ್ಧ ಸೆಕೆಂಡ್ ನಲ್ಲಿ ಟಪ್ ಅಂತ ಬಂತು. ಅದರಿಂದ ನಾವು ಏನ್ ಹೇಳ್ಬೋದು ಅಂತಂದ್ರೆ 3 ಅಡಿ ಆಳದಲ್ಲಿ ನೀರಿದೆ. ನಮಗೆ 1 ವರ್ಷ ಮಳೆ ಬರ್ದಿದ್ರು ಇದಿಲ್ಲ ಸರ್. 1 ವರ್ಷದಲ್ಲಿ ಏಪ್ರಿಲ್ ಅಥವಾ ಮಾರ್ಚ್ ತಿಂಗಳಲ್ಲಿ ಒಂದು ಸರಿ ನೀರು ಹರಿಸಿದ್ರಂತಂದ್ರೆ ಸತತವಾಗಿ 6 ತಿಂಗಳು 8 ತಿಂಗಳು ನಮಗೆ ಅಂತರ್ಜಲ ಇಲ್ಲಿ ಮರಳಲ್ಲಿ
ಹೋಗುತ್ತಾ ಇರುತ್ತೆ. ಇದು ನಮಗೆ ಬಹಳ ಅನುಕೂಲ ಸರ್. ಈ ಮರಳನ್ನು ಉಳಿಸಿ ಇದರಿಂದ ನಮಗೆ ಇಲ್ಲೆಲ್ಲ ಜನಗಳಿಗೆ 2 ಕಿಲೋಮೀಟರ್ ವರೆಗೂ ಈ ನೀರನ್ನು ತಗೊಂಡೋಗಿರೋರು ಇದಾರೆ ರೈತರು. ಅನಂತರ ಹತ್ರ ಇರೋರು ತಗೊಂಡಿರೋರು ಇದಾರೆ. ಅನಂತರ ಈ ದನ ಕರುಗಳಿಗೆ, ಅನಂತರ ಪಕ್ಷಿ ಪ್ರಾಣಿಗಳಿಗೆ, ಅನಂತರ ಇತರೆ ಇವಕ್ಕೂ ಎಲ್ಲಕ್ಕೂ ಒಂದು ತರಹ ಒಂದು ನಮಗೆ ಜೀವನದಿಯಾಗಿ ಇದು ಸ್ಪಂದನೆ ಮಾಡುತ್ತೆ. ಅದ್ರ ಜೊತೆಗೆ ನಾವು ಇಲ್ಲಿ ಮೀನು ಮತ್ಸ್ಯ ಒಂದು ಇದನ್ನು ಮಾಡ್ತಿದ್ದಾರೆ. ಒಳ್ಳೆ ಮಳೆ ಬಂದಾಗ, ಸಾಕಷ್ಟು ಮಳೆ ಬಂದಾಗ ಮೀನುಗಳ ಸಂಖ್ಯೆನೂ ಜಾಸ್ತಿ ಆಗುತ್ತೆ. ಅಲ್ಲದಲ್ಲದೆ ಚೆಕ್ ಡ್ಯಾಮ್ಗಳ ನಿರ್ಮಾಣ ಆಗಿರೋದ್ರಿಂದ ಆ ಚೆಕ್ ಡ್ಯಾಮ್ಗಳಲ್ಲಿ ಮೀನು ವಾಸವಾಗಿ ಅಲ್ಲಿ ಜಲಚರ ಪ್ರಾಣಿಗಳೂ ಇದಾವೆ. ಅಲ್ಲಿ ಅಥವಾ ಸುತ್ತಮುತ್ತ ಇರತಕ್ಕಂತ ರೈತರು ಸಹ ಅದನ್ನ ಉಪಯೋಗ ಮಾಡ್ಕೊಂಡು ಒಳ್ಳೆಯ ಒಂದು ಆಹಾರವನ್ನು ಮಾಡ್ಕೊಂಡು ಅದನ್ನ ತಿನ್ನೋದ್ರಿಂದ ಒಳ್ಳೆ ಸದೃಢವಾಗಿ ಒಂದಿಷ್ಟು ಒಳ್ಳೆಯ ಆರೋಗ್ಯದಿಂದ ಇದ್ದಾರೆ ಸರ್. ಇದರಿಂದ ಬಹಳಷ್ಟು ಅನುಕೂಲ ಆಗಿದೆ ಸರ್. ಅಂತರ್ಜಲನೂ ಜಾಸ್ತಿ ಆಗಿದೆ. ಸುತ್ತಮುತ್ತ 2.5 ಕಿಲೋಮೀಟರ್ ಅಂತರ್ಜಲನೂ ಜಾಸ್ತಿ ಆಗಿದೆ. ಒಟ್ಟಾರೆ ಇಲ್ಲಿ ನಮಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಇದನ್ನು ಕೊಟ್ಟಿದೆ ಸರ್. ಈ ಇತ್ತೀಚೆಗೆ ಜೀವನದಿಯಾಗಿ ಇದು ಹರಿಯುತ್ತೆ ಸರ್. ಅಲ್ಲದಲ್ಲದೆ ಚೆಕ್ ಡ್ಯಾಮ್ಗಳು ನಿರ್ಮಾಣ ಆಗಿರೋದ್ರಿಂದ ನಿಂತು ನಮಗೆ ಬರೋದ್ರಿಂದ ಒಳ್ಳೆ ನಮಗೆ ಇದು ಆಗಿದೆ ಅಂತಂದ್ರೆ ತಪ್ಪಾಗಲಾರ ಸರ್. ನಾವು ಅನುಭವಿಸ್ತಾ ಇದೀವಿ ಇವತ್ತು. ಹಾರ್ಟಿಕಲ್ಚರ್ ನಾವು ಇಲ್ಲಿ ರಾಗಿ ಬೆಳಿತೀವಿ, ಭತ್ತ ಬೆಳಿತೀವಿ, ಆಮೇಲೆ ತೆಂಗು, ಅಡಿಕೆ, ಮಾವು, ಹಾರ್ಟಿಕಲ್ಚರ್ ಇದರಿಂದಲೂ ರೈತರು ಒಳ್ಳೆಯ ಆದಾಯವನ್ನು ತೆಗಿತಾರೆ. ಯಾಕಂತಂದ್ರೆ ಇವಾಗ ಜೀವಕ್ಕೆ ನಮಗೆ ಜಲನೇ ಕಾರಣ. ನಮಗೆ ಜೀವಂತ ನಾವು ಒಳ್ಳೆಯ ಜೀವನ ಮಾಡಕ್ಕೆ ಈ ಜಲ ನಮಗೆ ಅದಾಗಿದೆ ಸರ್. ಆಮೇಲೆ ನಿಮ್ಮ ಬಗ್ಗೆನೂ ನಾನು ಆಗಾಗ್ಗೆ ಕೇಳ್ತಿರ್ತೀನಿ. ಜೀವ ಜಲ ಉಳಿಸಿ ಅಂತಂದು ಹೋರಾಟ ನೀವು ಮಾಡ್ತಾ ಇದ್ದೀರಾ. ನಿಜವಾಗಲೂ ಅದ್ಭುತವಾಗಿರ್ತಕ್ಕಂಥದ್ದು. ನಮಗಂತೂ ಇಲ್ಲಿ ವೇದವತಿ ನದಿ ಇರೋದ್ರಿಂದ ಮಳೆಯಲ್ಲಿ ನೀರು ಸಿಗುತ್ತೆ. ಅನಂತರ ಈ ಮಳೆಯ ನೀರನ್ನು ಕೊಯ್ಲು ಮಾಡಿ ಈ ಒಳ್ಳೆಯ ರೀತಿಯಿಂದ ನಾವು ಅದನ್ನು ಇಂಗಿಸುವ ಕಾರ್ಯಕ್ರಮ ಏನಾದ್ರು ಮಾಡಿದ್ದಾದ್ರೆ ಅಂತರ್ಜಲ ಆಟೋಮೆಟಿಕಲಿ ಹೆಚ್ಚುತ್ತೆ ಅಂತ ನನ್ನ ಅನಿಸಿಕೆ ಸರ್. ಹೌದು ಸರ್. ಸರ್, ಈಗ ನಾವು ನಿಮ್ ಮಾತಾಡುವಾಗ ಒಂದು ಇದೆ ಅಂದ್ರೆ, ಈಗ ನಾವು ಕುಟ್ಟ ಬೋರು ಅಂತ ಹೇಳಿದ್ವಲ್ಲ, ಈಗ ನೀವು ಎಷ್ಟು ಕುಟ್ಟ ಬೋರ್ ಹಾಕ್ಸಿರೋದು? 1-2? ಸರ್, ಇಲ್ಲಿ ನಾವು ತೊರೆ ಈಗ ನಮ್ಮ ಪೂರ್ವ ಪಶ್ಚಿಮವಾಗಿ ಅದು ಉತ್ತರ ದಕ್ಷಿಣವಾಗಿ ನದಿ ಹರಿಯುತ್ತೆ ಸರ್. ಪೂರ್ವ ಪಶ್ಚಿಮವಾಗಿ 2.5 ಕಿಲೋಮೀಟರ್ 3 ಕಿಲೋಮೀಟರ್ ವರೆಗೂ ಈ ಸೈಡ್ ಬೋತ್ ಸೈಡ್ ಆ ಕಡೆ ಈ ಕಡೆ ಸಾಧಾರಣವಾಗಿ ಒಂದು 15 ಅಡಿಗೊಂದು, 15 ಅಡಿಗೊಂದು, 3 ಅಡಿಗೊಂದು, 4 ಅಡಿಗೊಂದು ಆಗ್ತಿದ್ವಿ ಸರ್. ಯಾರಿಗೂ ನೀರಿಲ್ಲ ಅಂತಂದು ಕಾಂಪ್ಲಿಕೇಶನ್ ಬಂದೇ ಇಲ್ಲ. ಎಲ್ಲರಿಗೂ ಸಮವಾಗಿ ನೀರು ಸಿಗುತ್ತೆ ಸರ್. ನಮಗೆ ಅಷ್ಟೊಂದು ಬೋರ್ಗಳಿದ್ರು, ಅಕ್ಕಪಕ್ಕದಲ್ಲೇ ಬೋರ್ಗಳಿದ್ರು. ಆ ಬೋರ್ಗಳಿಗೆ ತೊಂದರೆನೇ ಆಗಿಲ್ಲ ಸರ್. ಸಾಕಷ್ಟು ನೀರು ಸಿಗುತ್ತೆ ಸರ್. ಹೌದು ಸರ್, ನೀರು ಸಿಗುತ್ತೆ ಸರ್. ಸರ್, ಈಗ ಕುಟ್ಟ ಬೋರು ಅದು ಹೆಂಗ್ ಬರೋದು? ಅದು ಹೆಂಗ್ ತಾಂತ್ರಿಕತೆ, ಅದು ಯಾವ ತರ ಮಾಡೋದು ಅಂತ ಸ್ವಲ್ಪ ಅದ್ರ ಬಗ್ಗೆ ಹೇಳಕ್ಕಾಗತ್ತಾ? ಅದು ಆದಿಂಚಿಂದು ಕಬ್ಬಿಣದ ಒಂದು ಇದು ಮಾಡ್ತಾರೆ ಸರ್, ಕಟ್ರ ಅಂತ ಹೇಳ್ತೀವಿ. ಅದರ ಮುಖಾಂತರ ಈ ಒಂದು ಇದು ನಾವು ಬೋರ್ಗಳಲ್ಲಿ ರಿಗ್ಗ ಬೋರ್ ಬರ್ತಾವಲ್ಲ ಸರ್, ಸೇಮ್ ಅದೇ ಮಾಡ್ಲಾಗಿ ಮಾಡ್ಕೊಂಡು ಕೊಡ್ತಾರೆ ಸರ್. ಲೋಕಲ್ ರೈತರೇ ಮಾಡ್ತಾರೆ ಇದನ್ನ? ರೈತರ ಸರ್. ಯಾವ ಒಂದು ಇಂಜಿನಿಯರ್ ಇಲ್ಲ, ಏನಿಲ್ಲ. ಏನಂತಂದ್ರೆ ಒಂದು 3-4 ಸಾವಿರ ರೂಪಾಯಿ ಖರ್ಚಾಗುತ್ತೆ ಸರ್ ಕುಟ್ಟಬೋರ್ಗೆ. ಇಲ್ಲ ಅಂದ್ರೆ 10,000 ರೂಪಾಯಿ ಒಳಗೆ ಸರ್. 10,000 ರೂಪಾಯಿ ಒಳಗೇನೆ ಕುಟ್ಟಬೋರ್ ಆಗಿ ಹೋಗ್ಬಿಡುತ್ತೆ ಸರ್. ಬಹಳ ಒಳ್ಳೆ ಮೆಥಡ್ ಸರ್ ಇದು. 2-3 ತಾಸಲ್ಲಿ ಆಗ್ಬಿಡುತ್ತಲ್ಲ? ಸ್ವಲ್ಪ ಮರಳು ನಿಶಿ ಮರಳು ಬಂದ್ರೆ ಅದು ಸ್ವಲ್ಪ ಟೈಮ್ ತಗೊಳುತ್ತೆ, ಒಂದ್ ಅರ್ಧ ಗಂಟೆ ಹೆಚ್ಚು. 3 ಗಂಟೆ 4 ಗಂಟೆ ಒಳಗೆ ಜಂತನ ಆಗಿರ್ಲಿ 20 ಅಡಿ ಆಳುವುದವರೆಗೆ ಇಳಿಸ್ಬೋದು ಸರ್. ಸರ್, ಈ ತರ ಬೋರ್ ಕುಟ್ಟಿ ರೆಡಿಯಾಗಿ ಕೇಸಿಂಗ್ ಹಾಕ್ತಾರೆ, ಇನ್ನೇನು ಮೋಟರ್ ಇಳಿಸ್ಕೊಂಡು ಎತ್ತಾ ಇರೋದು ನೀರು? ಸರ್, ನಾವು ಅವ್ರಿಗೆ ಕೊಡ್ತಕ್ಕಂಥದ್ದು ಎಷ್ಟು ಸರ್?
ನೀರು ಮೇಲೆ ಕೆತ್ತಿ ಕೊಡ್ತಾನೆ, ಕುಟ್ಟ ಬೋರ್ ಕ್ಲೀನ್ ಮಾಡಿ ಎಲ್ಲ ಮಾಡಿ. ಎಲ್ಲ ಸೇರಿ 5,000 ರೂಪಾಯಿ, 5,000 ರೂಪಾಯಿ. 5,000 ರೂಪಾಯಿ. ಅಮ್ಮಮ್ಮ ಅಂತಂದ್ರೆ ಅವ್ರ ಖರ್ಚು ಎಲ್ಲ ಸೇರಿದ್ರೆ 6,000 ರೂಪಾಯಿ ಒಳಗಾಗಿರುತ್ತೆ. 6 ಇಂಚು ನೀರ್ ಬೇಕಾದ್ರೆ ತೆಗಿಬೋದು. ನೋಡಿ ಸರ್, ಎಂತ ಒಂದು ತಾಂತ್ರಿಕತೆ, ಕಮ್ಮಿ ಖರ್ಚಲ್ಲಿ ಸ್ಥಳೀಯ ತಾಂತ್ರಿಕತೆ ಇದು ಅಲ್ವಾ? ಹೌದು ಸರ್. ರೈತರ ಇನೋವೇಷನ್ ಅಂತ, ಇದಕ್ಕೆ ಯಾವ್ದು ವಿಜ್ಞಾನಿಗಳಿಲ್ಲ, ಯಾರು ಇಲ್ಲ ಸರ್. ಸ್ಥಳೀಯ ಒಳ್ಳೆ ಪ್ರತಿಭಾವಂತ ರೈತ, ಗ್ರಾಮೀಣ ಕಲೆ, ಗ್ರಾಮೀಣ ತಾಂತ್ರಿಕತೆ. ಹೌದು ಸರ್. ಈಗ ನಿಮ್ಮ ಊರಲ್ಲಿ, ಅಕ್ಕಪಕ್ಕದ ಊರಲ್ಲಿ ಎಷ್ಟಿರ್ತಾವ ಬೋರ್ಗಳು ಅಂದಾಜು? ಒಂದು ನೀವು 5 ಅಡಿ 10 ಅಡಿ ಲೆಕ್ಕ ಹಾಕಿದ್ರೆ, ನೀವು ಪಕ್ಕದ ಊರಲ್ಲಿ 100 ಎಷ್ಟು ಹೇಳ್ತಾ ಇದ್ರಿ ಸರ್? ನಮ್ಮ ಅಕ್ಕಪಕ್ಕದಲ್ಲಿ ಜಮೀನು 1 ಎಕರೆಯಿಂದ ಹಿಡಿದ್ಬಿಟ್ಟು 10 ಎಕರೆ ಇರೋರು ಸುಮ್ಮನೆ ಅದನ್ನ ಹಾಕ್ತಾನೆ ಇರ್ತಾರೆ. ನಮಗೆ 5 ಅಡಿಗೊಂದು, 4 ಅಡಿಗೊಂದು, 3 ಅಡಿಗೊಂದು, 15 ಅಡಿಗೊಂದು, 20 ಅಡಿಗೊಂದು, ಅವ್ರ ಜಮೀನುಗಳು ಹೆಂಗ್ ಬರ್ತಾವ ಹಂಗಂಗೆ ತಗೊಂಡೋಗ್ಬಿಡ್ತಾರೆ ಸರ್. ತಗೊಂಡೋದಾಗ ಆಮೇಲೆ ಬಹಳ ಈಜಿ ಸರ್. ಚರಂಡಿ ಹೊಡಿತಕ್ಕಂಥದ್ದಾಗ್ಲಿ, ಪೈಪು ಲೈನ್ ಮಾಡ್ತಕ್ಕಂಥದ್ದಾಗ್ಲಿ ಬಹಳ ಈಜಿ ಮೆಥಡ್ ಸರ್. ಅದು ಏನು ಖರ್ಚೆ ಇಲ್ಲ. ಏನಂದ್ರೆ ಅದು ಇದನ್ನೆಲ್ಲ ನೋಡಿದಾಗ ಇಂಥ ಒಂದು ಇದು ಬೇರೆ ಎಲ್ಲಿ ಸಿಗಲ್ಲ ಸರ್. ಅದಕ್ಕಾಗಿ ಸರ್ ನಾವು ಮರಳು ನಮ್ಮ ಕರುಳು ಅಂತಂದು ಹೇಳೋದು. ಯಾಕಂತಂದ್ರೆ ನಮ್ಮ ಮನುಷ್ಯನಿಗೆ ಕರುಳು ಎಷ್ಟು ಮುಖ್ಯವೋ, ಈ ನಮ್ಮ ನೀರಿಗೆ ಇದು ಮರಳು ಅಷ್ಟೇ ಮುಖ್ಯ. ಇವತ್ತು ನಾವು ಮರಳು ಏನಾದ್ರೂ ಕಂಡ್ರೆ ಇಟ್ಕೊಂಡು ನಾವು ಕೊಟ್ಟಿದ್ದಾಗಿದ್ರೆ ಇವತ್ತು ಭಾರಿ ಕಷ್ಟ ಅನುಭವಿಸ್ಬೇಕಾಗಿತ್ತು. ಅದನ್ನ ಇವತ್ತೇನು ಅದರ ಬದಲಾಗಿ ಅಂಶ ನಿಮ್ಮ ಪಾತ್ರ ಇದೆ ಸರ್. ನೀವು ಯೋಗಾನಂದ ಮೂರ್ತಿ ಅವರು ಎಲ್ಲ ಸಮಾನ ಮನಸ್ಕರೆಲ್ಲ ಸೇರಿ ಆ ಟೈಮ್ನಲ್ಲಿ ಸರ್ಕಾರ ಮರಳಿಗೆ ಹರಾಜಿಗೆ ಬಂದು ನಿಮ್ಮ ಊರುಗಳಲ್ಲಿ ಪಕ್ಕದಲ್ಲೇ ಅಲ್ಲಿ ನದಿಗೆ JCB ಬಂದು ಇಳಿಬೇಕು, ಟೆಂಡರ್ ಆಗ್ಬೇಕಾಗಿತ್ತು ಅಂತದ್ನ ನೀವೆಲ್ಲ ಜನಗಳು ಸೇರಿ. ಹೌದು ಸರ್. ಹೌದು ಸರ್. ನೀವೇ ಖರ್ಚು ಹಾಕೊಂಡ್ರಿ, ಪಾಪ ದುಡ್ಡು ಕೊಡೋರು ಯಾರಿದ್ದಾರೆ ಪಾಪ ಹಳ್ಳಿ ಜನಗಳಲ್ಲಿ. ಹೌದು ಸರ್. ಈಗ ಯೋಗೇಂದ್ರಪ್ಪರು ಯೋಗಿ ಸ್ವಾಮಿ ಅಂತ ಕರೀತಾರೆ ಈ ಕಡೆಲ್ಲ ಆತನ ಸರ್. ಅವರು ಪಾಪ ಸ್ವತಃ ಖರ್ಚಿನಲ್ಲೇ ಆ ಸ್ಲೋಗನ್ ಬರ್ತಕ್ಕಂಥದ್ದು, ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಆನಂತರ ಗೋಡೆ ಬರಹಗಳನ್ನು ಬರ್ತಕ್ಕಂಥದ್ದು ಎಲ್ಲವೂ ಅವರು ಸ್ವಂತ ಖರ್ಚಿನಿಂದಲೇ ಮಾಡಿ, ಆಗ ಹಳ್ಳಿಯಲ್ಲಿ ಪ್ರತಿಯೊಂದು ಹಳ್ಳಿಗಳಿಗೂ ಈ ತೊರೆಯ ವೇದವತಿ ನದಿ ಅಕ್ಕಪಕ್ಕದಲ್ಲಿ ಬರ್ತಕ್ಕಂಥ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಇವತ್ತು ಏನಾಗಿದೆ ಸರ್, ಒಳ್ಳೆಯದಕ್ಕೆ ಯಾರು ಸ್ಪಂದನೆ ಕೊಡೋದು ಬಹಳ ನಿಧಾನ, ತಡ. ಬಟ್ ಈ ಮರಳು ಎತ್ತೋದಕ್ಕೆ ಏನಾದ್ರು ಸ್ವಲ್ಪ ಸಿಗುತ್ತಂತಂದ್ರೆ ಎಂತರೂ ಸಹ ಅದಕ್ಕೆ ಭಾಗಿಯಾಗೋದು ಬಹಳ ತಕ್ಷಣವೇ ಅದಕ್ಕೆ ಇನ್ವಾಲ್ವ್ ಆಗ್ತಾರೆ ಸರ್. ಒಳ್ಳೆಯದಕ್ಕೆ ಇನ್ವಾಲ್ವ್ ಆಗೋದು ಸಾವಿರಾರು ಬೋರ್ಗಳಿಗೆ, ಸಾವಿರಾರು ಕುಟ್ಟ ಬೋರ್ಗಳಿಗೆ. ಹೌದು ಸರ್. ಇದೊಂದು ವರದಾನ ಸರ್, ಇದು ನೀವು ಮಾಡಿರ್ತಕ್ಕಂಥ ಕೆಲಸ. ಹೌದು ಸರ್. ಏನೋ ಒಂದು ಹೋರಾಟ ಪ್ರತಿಫಲವಾಗಿ ನಾವು ಇವತ್ತು ಎಲ್ಲಾ ಇವತ್ತೇನು ಪ್ರಾಣಿ ಪಕ್ಷಿಗಳು, ಪರಿಸರ ಎಲ್ಲವನ್ನೂ ಉಳಿಸೋದಕ್ಕೆ ಇದೊಂದು ಮಾರ್ಗ ಸರ್. ಅದರಿಂದ ನಾವು ಸಾವಿರಾರು ವರ್ಷಗಳಿಂದ ಆಗಿರ್ತಕ್ಕಂಥ ಮರಳನ್ನು ಉಳಿಸ್ಬೇಕು. ಅದು ದಿಢೀರನೇ ಮರಳಾಗಿಲ್ಲ ಸರ್. ಅದು ನಾವು ಮುಂದಿನ ತಲೆಮಾರಿಗೆ. ಹೌದು ಸರ್. ಹೌದು. ಮುಂದಿನ ಜನರೇಷನ್ಗೆ ನಾವು ಉಳಿಸ್ಬೇಕಂದ್ರೆ ಮರಳು ಎತ್ತಬಾರ್ದು ಸರ್. ಹೌದು ಸರ್. ಅಂತ ಒಂದು ಕೆಲಸ ಇದಾಗ್ತದೆ ಸರ್. ಈಗ ನಮ್ಮ ಯೂಟ್ಯೂಬ್ ನ ಬಹಳಷ್ಟು ನೋಡುಗರು ನೋಡ್ತಿರ್ತಾರೆ. ರುದ್ರಮುನಿಯಪ್ಪ ಸರ್ ಮಾಸ್ಟ್ರು ಅವರ ಕುಟ್ಟ ಬೋರ್ನ ಬಗ್ಗೆ ಮಾಹಿತಿ ನೋಡಿದ್ಮೇಲೆ, ಕೇಳಿದ್ಮೇಲೆ ಅವ್ರಿಗೆ ಅವ್ರವ್ರ ಊರುಗಳಲ್ಲಿ ಆ ತರದ ಪರಿಸರ ಸನ್ನಿವೇಶ ಇದ್ರೆ ಅವರು ಕುಟ್ಟ ಬೋರ್ ಮತ್ತೊಂದು ತಾಂತ್ರಿಕತೆಗೆ ಹೋಗ್ಬೋದು. ಅದ್ರ ಬಗ್ಗೆ ಕೆಲವು ಇದು ವಿಡಿಯೋ ನೋಡಿದ್ಮೇಲೆ ಕೆಲವರು ನಿಮ್ಮನ್ನ ಸಂಪರ್ಕ ಮಾಡಬೇಕು ಅನ್ನೋ ಒಂದು ಕುತೂಹಲ ಇರ್ತದೆ. ನಿಮ್ಮ ವಿಳಾಸ ಸ್ವಲ್ಪ ಹಂಚ್ಕೊಳಕ್ಕಾಗುತ್ತೆ ಸರ್? ಓಕೆ ಸರ್, ಹಂಚಿಸಿ ಹೇಳ್ತೀನಿ. KV ರುದ್ರಮುನಿಯಪ್ಪ, ಆಲ್ಗೊಂಡಳ್ಳಿ, ಚಳ್ಳಕೆರೆ ತಾಲೂಕು ಸರ್. ನನ್ನ ಮೊಬೈಲ್ ಬಂದು 9740208735 ಸರ್. ಹೌದು ಸರ್. ನೀವು ನಿವೃತ್ತ ಶಿಕ್ಷಕರು ಮತ್ತೆ ಈಗ ಪ್ರಗತಿಪರ ಕೃಷಿಕರು, ಸಾವಯವ ರೈತರು, ಸಾಕಷ್ಟು ಸರ್ಕಾರದಿಂದ ಅವಾರ್ಡ್ಗಳನ್ನೆಲ್ಲ ಪಡೆದಿದ್ದೀರಾ. ನಮ್ಮ ಜಿಲ್ಲೆಯ ರೈತರಿಗೆ ಒಂದು ದಿಕ್ಸೂಚಿಯಾಗಿ ಕೃಷಿಯಲ್ಲಿ ಕೆಲಸ ಮಾಡ್ತಿದ್ದೀರಾ. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡಂತ ತಮಗೆ ನಮ್ಮ ಎಲ್ಲ ವೀಕ್ಷಕರ ರೈತರ ಪರವಾಗಿ ನಿಮಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೀನಿ ಮಾಸ್ಟರ್. ತಮಗೂ ಈ ಮೂಲಕ ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್, ರೈತರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದಾರಲ್ಲ, ಸೃಷ್ಟಿ ಮಾಡ್ತಾ ಇದ್ದಾರಲ್ಲ, ತಮಗೂ ತುಂಬಾ ತುಂಬಾ ಧನ್ಯವಾದಗಳು ಸರ್. ಧನ್ಯವಾದಗಳು ಮಾಸ್ಟರ್. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ.